ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಎದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ನಿಮ್ಮದು PUC ಸೆಕೆಂಡ್ ಇಯರ್ ಕಾಮರ್ಸ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ನೀವು ಯಾವ ಕೋರ್ಸ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ. ನೋಡ್ರಿ, ನಿಮ್ಮ PUC ಸೆಕೆಂಡ್ ಇಯರ್ ಕಾಮರ್ಸ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು ಯಾವ ಕೋರ್ಸ್ ಮಾಡ್ಬೋದು, ಮತ್ತು ಹಾಗೆ ಅವು ಕೋರ್ಸ್ ಮಾಡಿದ್ರಂದ್ರೆ ನಿಮಗೆ ಯಾವ ರೀತಿ ಜಾಬ್ ಸಿಗ್ತವೆ, ಮತ್ತು ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ತೀನಿ. ಈಗ ನೋಡ್ರಿ, ಫಸ್ಟ್ ಕೋರ್ಸ್ ಯಾವ್ದಪ್ಪ ಅಂದ್ರೆ, ಈಗ ನಿಮ್ಮದು PUC ಕಾಮರ್ಸ್ ಕಂಪ್ಲೀಟ್ ಆಗೋಣ ಎಲ್ಲರ ತಲೆಗೆ ಫಸ್ಟ್ ಕೋರ್ಸ್ ಯಾವ್ದು ಬರ್ತದೆ ಅಂದ್ರೆ, ಕಾಮರ್ಸ್ ಕಂಪ್ಲೀಟ್ ಆಗೋಣ BCom ಬರ್ತದೆ. BComದು ಫುಲ್ ಫಾರ್ಮ್ ಏನದ ನಿಮಗೆಲ್ಲ ಗೊತ್ತೇ ಇದ್ದಿರಬೇಕು, ಆದ್ರೂ ಹೇಳ್ತೀನಿ ಕೇಳಿರಿ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ, BCom ಫುಲ್ ಫಾರ್ಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳದ. ಇದು 4 ಇಯರ್ UG ಡಿಗ್ರಿ ಕೋರ್ಸ್ ಅದ. ಇದ್ರೊಳಗೆ ನೀವು ಯಾವ ರೀತಿ ಸಬ್ಜೆಕ್ಟ್ಸ್ ಅದು ಕಲಿತೀರಿ ಅಂದ್ರೆ, ಫೈನಾನ್ಷಿಯಲ್ ಅಕೌಂಟಿಂಗ್, ಬಿಸ್ನೆಸ್ ಎಕನಾಮಿಕ್ಸ್, ಬಿಸ್ನೆಸ್ ಲಾ, ಟ್ಯಾಕ್ಸೇಷನ್, ಮಾರ್ಕೆಟಿಂಗ್, ಕಾಸ್ಟ್ ಅಕೌಂಟಿಂಗ್, ಇವೆಲ್ಲ ಸಬ್ಜೆಕ್ಟ್ಸ್ ನೀವು ಇದು BCom ಒಳಗೆ ಕಲಿತೀರಿ. ಇಲ್ಲಿ ಸಬ್ಜೆಕ್ಟ್ಸ್ ನಾನು ಜಾಸ್ತಿ ಹೇಳಿಲ್ಲ, ಅಂದರೆ ಇದ್ರದ್ದು ರಿಲೇಟೆಡೇ ಇರ್ತಾವೆ. ಅಕೌಂಟಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ಇರ್ಬೋದು, ಇಲ್ಲ ಎಕನಾಮಿಕ್ಸ್, ಬಿಸ್ನೆಸ್, ಈ ರೀತಿ ಎಲ್ಲ ನಿಮ್ಗೆ ಸಬ್ಜೆಕ್ಟ್ಸ್ ಅದು ಇರ್ತಾವೆ. ಮತ್ತು ಹಾಗೆ ನಿಮಗೆ ನೀವು ಇದು BCom ಮಾಡಿದ್ರಿ ಮತ್ತು ನಿಮ್ಗೆ ಯಾವುದೇ ಕಂಪ್ನಿ ಒಳಗದು ಜಾಬ್ ಆಯಿತು, ಇಲ್ಲಾಂದ್ರೆ ಯಾವುದೇ ನಿಮಗೆ ಕಂಪ್ನಿ ಒಳಗೆ ಯಾವ ರೀತಿ ನಿಮಗೆ ಜಾಬ್ ಆಗ್ಬೋದು ಅದ್ರ ಬಗ್ಗೆ ಇಲ್ಲಿ ಕೆಳಗೆ ನೋಡಿರಿ. ಅಕೌಂಟೆಂಟ್ ಅಂತೇಳಿ ತೊಗೋಬೋದು ನಿಮ್ಗೆ, ಇಲ್ಲಾಂದ್ರೆ ಫೈನಾನ್ಷಿಯಲ್ ಅನಲಿಸ್ಟ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಹಾಗೆ ಅದ್ರ ನೀವೆಲ್ಲ ನೋಡ್ಬೋದು. ಸ್ಯಾಲ್ರಿ ಬಿ ಅದ. ಅಕೌಂಟೆಂಟ್ ಆಗತ್ತಲೇ ನೀವು ಯಾವುದೇ ಒಂದು ಕಂಪ್ನಿ ಒಳಗೆ ಜಾಯ್ನ್ ಆದ್ರಿ ಅಂದ್ರೆ ನಿಮ್ಮದು 2 ಲ್ಯಾಕ್ದಿಂದ 7 ಲ್ಯಾಕ್ ಇರ್ತದೆ. ಇಯರ್ಲಿ ಅದ. ಇದು ಇಯರ್ಲಿ ನಿಮ್ಗೆ ಇಷ್ಟು ಸ್ಯಾಲ್ರಿ ಇರ್ತದೆ. ಮತ್ತು ಫೈನಾನ್ಷಿಯಲ್ ಅನಲಿಸ್ಟ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಬ್ಯಾಂಕ್ ಆಫೀಸರ್, ಸ್ಟಾಕ್ ಬ್ರೋಕರ್, ಆಡಿಟರ್, ಬಿಸ್ನೆಸ್ ಅನಲಿಸ್ಟ್, ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್, ಈ ರೀತಿ ಎಲ್ಲ ಜಾಬ್ಸ್ ನಿಮ್ಗೆ BCom ಕಂಪ್ಲೀಟ್ ಆಗೋಣ ಸಿಗ್ತದೆ. ಈಗ ನೀವು ಅನ್ಬೋದು, BCom ಬಿಟ್ಟು ಮತ್ತು ಬೇರೆ ಯಾವುದೇ ಕೋರ್ಸ್ ಅದು ಅದ ಏನು ಅಂತೇಳಿ ನೀವು ಕೇಳ್ಬೋದು. ಹೌದು, BCom ಬಿಟ್ಟು ನೆಕ್ಸ್ಟ್ ಬೇರೆ ಕೋರ್ಸ್ ಬಿ ಅವ. ಅದು ಯಾವುದಂತೇಳಿ ಇಲ್ಲಿ ಕೆಳಗೆ ಹೇಳ್ತೀನಿ ನೋಡಿರಿ. ಯಾವುದಂದ್ರೆ BBA. ಭಾಳ ಮಂದಿ ಇದನ್ನು ಕೋರ್ಸ್ ಚಾಯ್ಸ್ ಮಾಡ್ತಾರೆ, BBA ಕೋರ್ಸ್. BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಇದು ಬಿ 4 ಇಯರ್ UG ಡಿಗ್ರಿ ಕೋರ್ಸ್ ಅದ. ಇದ್ರೊಳಗೂ ನಿಮಗೆ ಯಾವ ರೀತಿ ಇರ್ತಾವೆ ಅಂದ್ರೆ, BCom ರಿಲೇಟೆಡ್ ಸಬ್ಜೆಕ್ಟೇ ಇರ್ತಾವೆ. ಸ್ವಲ್ಪ ಸಿಮಿಲರ್ ಇರ್ತಾವೆ. ಸಿಮಿಲರ್ ಅಂದ್ರೇನು, ಜಾಸ್ತಿ ಬಿಸ್ನೆಸ್ ರಿಲೇಟೆಡ್ ಸಬ್ಜೆಕ್ಟೇ ನಿಮಗೆ ಇದು ಕೋರ್ಸ್ ಒಳಗೆ ಕಾಣಿಸ್ತಾವೆ. ಈಗ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಆ್ಯಂಡ್ ಫೈನಾನ್ಸ್, ಈ ರೀತಿ ಎಲ್ಲ ಸಬ್ಜೆಕ್ಟ್ ಇರ್ತಾವೆ. ಮತ್ತು ಇದು ನಿಮ್ಮದು BBA ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದಪ್ಪ ಅಂದ್ರೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಸಿಗ್ಬೋದು ಬೇರೆ ಬೇರೆ ಕಂಪ್ನಿ ಒಳಗದು, ಇಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್, ಆಪರೇಷನ್ ಮ್ಯಾನೇಜರ್, ಇನ್ನು ಬೇರೆ ಬೇರೆ ಜಾಬ್ಸ್ನೂ ಇಲ್ಲಿ ಕೆಳಗೆ ನೀವು ನೋಡ್ಬೋದು. ಫೈನಾನ್ಷಿಯಲ್ ಅನಲಿಸ್ಟ್, ಹಾಗೆ ಇಲ್ಲಿ ನೀವು ನೋಡ್ಬೋದು ಸ್ಯಾಲ್ರಿ ಅದು ಎಷ್ಟು ಇರ್ಬೋದು ಅಂಥೇಳಿ. ಅಂದರೆ ಇಷ್ಟೇ ಸ್ಯಾಲ್ರಿ ಇರ್ತದೆ ಅಂತೇಳಿಲ್ಲ, ಇಷ್ಟು ಇರ್ಬೋದು ಅಂಥೇಳಿ ಅದ ಇಲ್ಲಿ. ಯಾಕಂದ್ರೆ ಅದು ಸ್ಯಾಲ್ರಿ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ, ನೀವು ಯಾವ್ದು ಕಂಪ್ನಿ ಒಳಗೆ ಜಾಬ್ ಮಾಡ್ಲತ್ತೀರಿ ಮತ್ತು ಅದು ಕಂಪ್ನಿ ಯಾವ ಲೊಕೇಶನ್ ಒಳಗದ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈ ರೀತಿ ಎಲ್ಲ ನಿಮ್ಗೆ ಜಾಬ್ಸ್ ಅದು ಸಿಗ್ಬೋದು BBA ಕಂಪ್ಲೀಟ್ ಆಗೋಣ. ಫೈನಾನ್ಷಿಯಲ್ ಅನಲಿಸ್ಟು, ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಇವೆಂಟ್ ಮ್ಯಾನೇಜರ್, ಬ್ಯಾಂಕ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಡೇಟಾ ಅನಲಿಸ್ಟ್, ಮ್ಯಾನೇಜ್ಮೆಂಟ್ ಟ್ರೈನಿ, ಅಕೌಂಟ್ ಮ್ಯಾನೇಜರ್, ಈ ರೀತಿ ಎಲ್ಲ ನಿಮ್ಗೆ ಜಾಬ್ಸ್ ಅದು ಸಿಗ್ಬೋದು. ನೆಕ್ಸ್ಟ್ ಇದು BBA ಕೋರ್ಸ್ ಆದ ಬಳಿಕ ಇನ್ನೊಂದು ಕೋರ್ಸ್ ಅದ ನೋಡಿರಿ. ಯಾವುದಂದ್ರೆ ಚಾರ್ಟೆಡ್ ಅಕೌಂಟೆಂಟ್. ನೋಡಿರಿ, ಇದು ಎಂಥ ಕೋರ್ಸ್ ಅದ ಅಂದ್ರೆ, ಪ್ರೊಫೆಷ್ನಲ್ ಕೋರ್ಸ್ ಅದ. ಅಂದ್ರೆ ಇದು ಒಂದು ಪ್ರೊಫೆಷ್ನಲ್ ಕೋರ್ಸ್ ಅದ ಚಾರ್ಟೆಡ್ ಅಕೌಂಟೆಂಟ್. ಇದು ನೀವು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ 4ರಿಂದ 5 ವರ್ಷ ತನಕ ತೊಗೋತದೆ. ಇದು CA ಕಂಪ್ಲೀಟ್ ಆಗಬೇಕು ಅಂದ್ರೆ ಇದಕ್ಕಿಂತ ಹೆಚ್ಚಿಗೂ ತೊಗೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ ಎಷ್ಟು ಜಲ್ದಿ ನೀವು ಇದು ಕಂಪ್ಲೀಟ್ ಮಾಡ್ಬೋದು ಅಂತೇಳಿ. ಆಲ್ಮೋಸ್ಟ್ 4 to 5 ಇಯರ್ಸರೇ ಇದು ತೊಗೋತದೆ, ಇದು CA ಕಂಪ್ಲೀಟ್ ಆಗ್ಬೇಕಂದ್ರೆ. ಇದ್ರೊಳಗೆ CA ಒಳಗೆ ನೋಡಿರಿ, ನಮಗೆ ಸಬ್ಜೆಕ್ಟ್ಸ್ ಅದು ಯಾವ ರೀತಿ ಇರ್ತಾವಂದ್ರೆ, ಅಕೌಂಟಿಂಗ್ ರಿಲೇಟೆಡ್ ಇರ್ತದೆ, ಆಡಿಟಿಂಗ್, ಟ್ಯಾಕ್ಸೇಷನ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಈ ರೀತಿ ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ಇದು ಚಾರ್ಟೆಡ್ ಅಕೌಂಟೆಂಟ್ ಒಳಗೆ ನೀವು ಕಲಿತೀರಿ. ನೆಕ್ಸ್ಟ್ ಇದು ನೀವು ಚಾರ್ಟೆಡ್ ಅಕೌಂಟೆಂಟ್ ಆದ್ರಿ ಅಂದ್ರೆ ನಿಮ್ಗೆ ಯಾವ ರೀತಿ ಜಾಬ್ ಸಿಗ್ಬೋದು ಅಂದ್ರೆ, ನಿಮ್ಗೆ ಗೊತ್ತೇ ಇದಿರಬೇಕು. ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿರ್ತದಲ್ಲ, ನೀವೇ ಚಾರ್ಟೆಡ್ ಅಕೌಂಟೆಂಟ್ ಆಗಿ ನೀವು ಸ್ವಂತ ಪ್ರಾಕ್ಟೀಸ್ ಅದು ಮಾಡ್ಬೋದು. ನೆಕ್ಸ್ಟ್ ಆಡಿಟ್ ಮ್ಯಾನೇಜರ್ ಅಂಥೇಳಿ ನಿಮಗೆ ತೊಗೋಬೋದು. ಅಂದ್ರೆ CA ಕಲ್ತ್ರೆ ಅಂದ್ರೆ ನೀವು ಬರೀ CA ಅಷ್ಟೇ ಆಗೋದಲ್ಲ, ಆಡಿಟ್ ಮ್ಯಾನೇಜರು, ಫೈನಾನ್ಷಿಯಲ್ ಅನಲಿಸ್ಟ್, ಟ್ಯಾಕ್ಸ್ ಮ್ಯಾನೇಜರು, ಫೈನಾನ್ಷಿಯಲ್ ಕಂಟ್ರೋಲರ್, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ರಿಸ್ಕ್ ಮ್ಯಾನೇಜರ್, ಈ ರೀತಿ ಎಲ್ಲ ಬೇರೆ ಬೇರೆ ಜಾಬ್ಸ್ನು ನೀವು ಮಾಡ್ಬೋದು. ಇದು ಆದ ಬಳಿಕ ನೋಡಿರಿ, CA ಆದ ಬಳಿಕ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದಪ್ಪ ಅಂದ್ರೆ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಅಂದರೆ CMA ಅಂತೇಳಿ ಕರೀತಾರೆ ಶಾರ್ಟ್ ಒಳಗೆ. ಇದೂ ಒಂದು ಪ್ರೊಫೆಷ್ನಲ್ UG ಡಿಗ್ರಿ ಕೋರ್ಸ್ ಇದೆ. ಇದು ನೀವು ಕಂಪ್ಲೀಟ್ ಮಾಡಬೇಕು ಅಂದ್ರೆ 3ರಿಂದ 4 ವರ್ಷ ತನಕ ಟೈಮ್ ತೊಗೋತದೆ. ಇದು CMA ಕಂಪ್ಲೀಟ್ ಮಾಡಬೇಕು ಅಂದ್ರೆ ಇದ್ರೊಳಗೆ ಸಬ್ಜೆಕ್ಟ್ ಯಾವ ರೀತಿ ಇರ್ತಾವೆ ಅಂದ್ರೆ, ಹೆಸರು ನೋಡೋಣನೇ ನಿಮಗೆ ಗೊತ್ತಾಗಿರಬೇಕಲ್ಲ. CMA ಫುಲ್ ಫಾರ್ಮ್ ಏನದ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಅಂತ ಹೇಳೋದು. ಅಂದ್ರೆ ನೀವು ಇದ್ರೊಳಗೆ ಯಾವ ರೀತಿ ಸಬ್ಜೆಕ್ಟ್ ಅದು ಕಲಿತೀರಂದ್ರೆ, ಕಾಸ್ಟ್ ಬಗ್ಗೆ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲವೂ ನೋಡಿರಿ ಸಬ್ಜೆಕ್ಟ್. ಕಾಸ್ಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟ್ಯಾಕ್ಸೇಷನ್, ಈ ರೀತಿ ಎಲ್ಲ ಸಬ್ಜೆಕ್ಟ್ಸ್ ನೀವು ಇದು CMA ಕೋರ್ಸ್ ಒಳಗೆ ಕಲಿತೀರಿ. ಮತ್ತು ಹಾಗೆ ನೀವು CMA ಕೋರ್ಸ್ ಕಂಪ್ಲೀಟ್ ಆಗೋಣ ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದಪ್ಪ ಅಂದ್ರೆ, ಫೈನಾನ್ಷಿಯಲ್ ಅನಲಿಸ್ಟ್, ಕಾಸ್ಟ್ ಅಕೌಂಟೆಂಟ್, ನೆಕ್ಸ್ಟ್ ಬಿಸ್ನೆಸ್ ಅನಲಿಸ್ಟ್, ಇಂಟರ್ನಲ್ ಆಡಿಟರ್,
ಫೈನಾನ್ಸ್ ಮ್ಯಾನೇಜರ್, ಬಜೆಟ್ ಅನಲಿಸ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಟ್ರೆಜರಿ ಮ್ಯಾನೇಜರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಈ ರೀತಿ ಎಲ್ಲ ನಿಮಗೆ ಬೇರೆ ಬೇರೆ ಜಾಬ್ಸ್ ಅದು ಸಿಗ್ಬೋದು ಆಫ್ಟರ್ ಕಂಪ್ಲೀಟಿಂಗ್ CMA ಕೋರ್ಸ್. CMA ಫುಲ್ ಫಾರ್ಮ್ ಏನದ ನಿಮ್ಗೆ ಗೊತ್ತಿರಬೇಕು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ. ನೆಕ್ಸ್ಟ್ ಇದು CMA ಆದ ಬಳಿಕ ನೆಕ್ಸ್ಟ್ ಬೇರೆ ಕೋರ್ಸ್ ಅದ ನೋಡ್ರಿ, ಯಾವುದಂದ್ರೆ ಕಂಪ್ನಿ ಸೆಕ್ರೆಟ್ರಿ. ನೋಡ್ರಿ ಇದನ್ನು ಒಂದು ಸ್ವಲ್ಪ CA ಗತ್ಲೆನೇ ಅದ. ಕಂಪ್ನಿ ಸೆಕ್ರೆಟ್ರಿ ಸ್ವಲ್ಪ ಸಿಮಿಲರ್ ಅದ CA ಗತ್ಲೆನೇ. ಇದ್ರೊಳಗೂ ಸೇಮ್ ಸಬ್ಜೆಕ್ಟ್ ಇರ್ತಾವೆ, ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಇರ್ತಾವೆ. ಈಗ ಇದು ಕಂಪ್ನಿ ಸೆಕ್ರೆಟ್ರಿ ಒಳಗೆ ನಿಮಗೆ ಸಬ್ಜೆಕ್ಟ್ಸ್ ಅದು ಯಾವ ರೀತಿ ಇರ್ಬೋದು ಅದು ತಿಳ್ಕೊಳ್ಳೋಕ್ಕಿಂತ ಮೊದಲು ಎಷ್ಟು ಈ ವರ್ಷದ ಕೋರ್ಸ್ ಅದ ಅಂದರೆ ಕಂಪ್ನಿ ಸೆಕ್ರೆಟ್ರಿ 3 to 4 years. ಇದು CS ಕಂಪ್ನಿ ಸೆಕ್ರೆಟ್ರಿ ನೀವು ಇದು ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಇದು ನೀವು ಫುಲ್ ಕಲಿಬೇಕು ಅಂದ್ರೆ 3-4 ವರ್ಷ ತನಕ ಟೈಮ್ ತೊಗೋತದೆ. ಇದರೊಳಗೆ ಸಬ್ಜೆಕ್ಟ್ಸ್ ಯಾವ ರೀತಿ ಇರ್ತಾವೆ ಅಂದ್ರೆ ಕಾರ್ಪೊರೇಟ್ ಲಾ, ಕಂಪ್ನಿ ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್, ಕಾರ್ಪೊರೇಟ್ ಗವರ್ನೆನ್ಸ್ ಈ ರೀತಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ನೀವು ಕಂಪ್ನಿ ಸೆಕ್ರೆಟ್ರಿ ಕೋರ್ಸ್ ಒಳಗೆ ಕಲಿತೀರಿ. ನಿಮ್ದು ಇದು ಕಂಪ್ನಿ ಸೆಕ್ರೆಟ್ರಿ ಕೋರ್ಸ್ ಕಂಪ್ಲೀಟ್ ಆದ ಬಳಿಕ ನಿಮ್ಗೆ ಯಾವ ರೀತಿ ಜಾಬ್ ಸಿಗ್ಬೋದು ಅಂದ್ರೆ ಕಂಪ್ನಿ ಸೆಕ್ರೆಟ್ರಿ, ಲೀಗಲ್ ಅಡ್ವೈಸರ್, ಕಂಪೈಲೆನ್ಸ್ ಆಫೀಸರ್, ಕಾರ್ಪೊರೇಟ್ ಲಾಯರ್, ಫೈನಾನ್ಸ್ ಮ್ಯಾನೇಜರ್, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಇಂಟರ್ನಲ್ ಆಡಿಟರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ರಿಸ್ಕ್ ಮ್ಯಾನೇಜರ್ ಈ ರೀತಿ ಎಲ್ಲ ನಿಮಗೆ ಬೇರೆ ಬೇರೆ ಜಾಬ್ಸ್ ಅದು ಸಿಗ್ತಾವೆ ಆಫ್ಟರ್ ಕಂಪ್ಲೀಟಿಂಗ್ ಕಂಪ್ನಿ ಸೆಕ್ರೆಟ್ರಿ ಕೋರ್ಸ್. ನೆಕ್ಸ್ಟ್ ಇದು ಕಂಪ್ನಿ ಸೆಕ್ರೆಟ್ರಿ ಆದ ಬಳಿಕ ಯಾವ್ದು ಕೋರ್ಸ್ ಅದ ನೋಡ್ರಿ, ಇಲ್ಲಿ ಕೋರ್ಸ್ ಹೆಸರು ಏನದ ಅಂದ್ರೆ ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಅಂತ ಹೇಳದ. ಇದು ಕೋರ್ಸ್ ಡ್ಯೂರೇಷನ್ ಎಷ್ಟದ ಅಂದ್ರೆ 4 years ಅದ. ಇದೂ ಒಂದು UG ಡಿಗ್ರಿ ಕೋರ್ಸೇ ಅದ ನೋಡ್ರಿ. ಇದ್ರೊಳಗೆ ನೀವು ಯಾವ ರೀತಿ ಸಬ್ಜೆಕ್ಟ್ಸ್ ಅದು ಕಲಿತೀರಿ ಅಂದ್ರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಎಕನೋಮೆಟ್ರಿಕ್ಸ್, ಇಂಟರ್ನ್ಯಾಷನಲ್ ಟ್ರೇಡ್, ಎಕನಾಮಿಕ್ ಪಾಲಿಸೀಸ್ ಇವೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ನೀವು ಇದು ಕೋರ್ಸ್ ಒಳಗೆ ಕಲಿತೀರಿ. ಮತ್ತು ಇದು ಕೋರ್ಸ್ ಕಂಪ್ಲೀಟ್ ಆಗೋಣ ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದು ಅಂದ್ರೆ ಎಕನಾಮಿಸ್ಟ್, ಫೈನಾನ್ಷಿಯಲ್ ಅನಲಿಸ್ಟ್. ನೀವು ಹಂಗೆ ಇಲ್ಲಿ ಸ್ಯಾಲ್ರಿ ಭೀ ನೋಡ್ಬೋದು, ಇಲ್ಲಿ ಸೈಡಿಗೆ ಹಿಂಗೆ ನಾನು ಸ್ಯಾಲ್ರಿನೂ ಕೊಟ್ಟೀನಿ. ಅದಾದ ಬಳಿಕ ಬಿಸ್ನೆಸ್ ಅನಲಿಸ್ಟ್, ಮಾರ್ಕೆಟ್ ರಿಸರ್ಚ್ ಅನಲಿಸ್ಟ್, ಡೇಟಾ ಅನಲಿಸ್ಟ್, ಪಬ್ಲಿಕ್ ಪಾಲಿಸಿ ಅನಲಿಸ್ಟ್, ಅಕೌಂಟೆಂಟ್, ಫೈನಾನ್ಷಿಯಲ್ ಪ್ಲಾನರ್, ಇನ್ವೆಸ್ಟ್ಮೆಂಟ್ ಅನಲೈಸಿಸ್, ಬ್ಯಾಂಕ್ ಮ್ಯಾನೇಜರ್ ಈ ರೀತಿ ಎಲ್ಲ ನಿಮಗೆ ಬೇರೆ ಬೇರೆ ಜಾಬ್ಸ್ ಅದು ಸಿಗ್ತಾವೆ. ಇದು ಯಾವ್ದು ಕೋರ್ಸ್ ಆಯಿತು? ಬ್ಯಾಚುಲರ್ ಆಫ್ ಎಕನಾಮಿಕ್ಸ್. ಇದು ಕೋರ್ಸ್ ನಿಮ್ಗೆ ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ಈ ರೀತಿ ಎಲ್ಲ ಜಾಬ್ಸ್ ಅದು ಸಿಗ್ತಾವೆ. ನೆಕ್ಸ್ಟ್ ಇದು ಕೋರ್ಸ್ ಆಗೋಣ ಇನ್ನೊಂದು ಕೋರ್ಸ್ ಅದ ನೋಡ್ರಿ, ಇದು ಯಾವುದಂದ್ರೆ ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತೇಳಿ ಕರೀತಾರೆ. ಶಾರ್ಟ್ ಒಳಗೆ BFM ಅಂತೇಳಿ ಕರೀತಾರೆ. BFM ಇದು ಒಂದು UG ಡಿಗ್ರಿ ಕೋರ್ಸ್ ಇದೆ. ಇದು ನೀವು ಕಂಪ್ಲೀಟ್ ಮಾಡಬೇಕಾದ್ರೆ 4 years ಟೈಮ್ ತೊಗೋತದೆ. ಇದ್ರೊಳಗೆ ನೀವು ಯಾವ ರೀತಿ ಸಬ್ಜೆಕ್ಟ್ಸ್ ಅದು ಕಲಿತೀರಿ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಈ ರೀತಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅದು ನೀವು ಇದು ಕೋರ್ಸ್ ಒಳಗೆ ಕಲಿತೀರಿ. ಇದು ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆಗೋಣ ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದು ಅಂದ್ರೆ ಫೈನಾನ್ಷಿಯಲ್ ಅನಲಿಸ್ಟ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಸ್ಟಾಕ್ ಬ್ರೋಕರ್, ರಿಸ್ಕ್ ಅನಲಿಸ್ಟ್, ಕ್ರೆಡಿಟ್ ಅನಲಿಸ್ಟ್, ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಇವೆಲ್ಲ ಬೇರೆ ಬೇರೆ ಜಾಬ್ಸ್ ಅದು ನಿಮಗೆ ಸಿಗ್ತಾವೆ ಆಫ್ಟರ್ ಕಂಪ್ಲೀಟಿಂಗ್ BFM ಕೋರ್ಸ್. BFM ಫುಲ್ ಫಾರ್ಮ್ ಏನದ ಅಂದರೆ ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ನೆಕ್ಸ್ಟ್ ಇದು ಕೋರ್ಸ್ ಆಗೋಣ ನೋಡ್ರಿ, ಯಾವ್ದು ಕೋರ್ಸ್ ಅದ ಅಂದ್ರೆ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, BStat ಅಂತ ಹೇಳಿ ಕರೀತಾರೆ ಶಾರ್ಟ್ ಒಳಗೆ ಇದು ಕೋರ್ಸಿಗೆ. ಇದು ಕೋರ್ಸ್ ಡ್ಯೂರೇಷನ್ ಎಷ್ಟದ ಅಂದ್ರೆ 4 years ಅದ. ಇದು ಕೋರ್ಸ್ ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಮಿನಿಮಮ್ 4 years ಬೇಕು ಫುಲ್ ಇದು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಇದ್ರೊಳಗೆ ನೀವು ಯಾವ ರೀತಿ ಸಬ್ಜೆಕ್ಟ್ಸ್ ಅದು ಕಲಿತೀರಿ ಅಂದ್ರೆ ಇದು ಕೋರ್ಸ್ ಒಳಗೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಪ್ರೊಬೆಬಿಲಿಟಿ, ಡೇಟಾ ಅನಾಲಿಸಿಸ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಈ ರೀತಿ ಎಲ್ಲ ನೀವು ಇದು ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಕೋರ್ಸ್ ಒಳಗೆ ಕಲಿತೀರಿ. ಇದರೊಳಗೆ ನಿಮಗೆ ಕಂಪ್ಯೂಟರ್ನೂ ಇರ್ತದೆ, ಯಾಕಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಇರ್ತಾವಲ್ಲ, ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಅದೆಲ್ಲ ನಿಮಗೆ ಕಂಪ್ಯೂಟರ್ ಒಳಗೂ ಪ್ರಾಬ್ಲಮ್ ಅದು ಇರ್ತಾವೆ, ಅದರದ್ದು ರಿಲೇಟೆಡ್ ಎಲ್ಲ ನೀವು ಇದು ಕೋರ್ಸ್ ಒಳಗೆ ಕಲಿತೀರಿ. ಯಾವಾಗ ನೀವು ಇದು ಕೋರ್ಸ್ ಮಾಡ್ತೀರಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅದು ಇರ್ತಾವೆ, ಯಾವ ರೀತಿ ಸಬ್ಜೆಕ್ಟ್ಸ್ ಇರ್ತಾವೆ ಅಂತೇಳಿ. ಅದು ಇರಲಿ ಬಿಡ್ರಿ, ಈಗ ನೀವು ಇದು ಕೋರ್ಸ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತೀರಿ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದು ಅಂದ್ರೆ ಸ್ಟ್ಯಾಟಿಸ್ಟಿಷಿಯನ್ ಅಂತೇಳಿ ಕರೀತಾರೆ. ಅದರೊಳಗೆ ನಿಮಗೆ 3,50,000ದಿಂದ 10 lakh ತನಕ ನಿಮ್ಮದು ಸ್ಯಾಲ್ರಿ ಇರ್ಬೋದು. ನೆಕ್ಸ್ಟ್ ಡೇಟಾ ಅನಲಿಸ್ಟ್ ನೀವು ಹಂಗೆ ಇಲ್ಲಿ ಸ್ಯಾಲ್ರಿ ಅದು ನೋಡ್ಬೋದು. ನಾ ಎಲ್ಲನೇ ಹೇಳ್ಕೊತ ಕೂತ ಅಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತದೆ. ಈಗ ಆಲ್ರೆಡಿ 8 ನಿಮಿಷ ಟೈಮ್ ಆಗ್ಯದ, ಇದೆಲ್ಲ ಹೇಳೋಗತ್ತು. ಈಗ ನೆಕ್ಸ್ಟ್ ಕೋರ್ಸ್ ನೋಡ್ರಿ ಯಾವ್ದು ಅಂತೇಳಿ ಹೇಳ್ತೀನಿ. ನೆಕ್ಸ್ಟ್ ಕೋರ್ಸ್ ಯಾವ್ದು ಅಂದ್ರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಶಾರ್ಟ್ ಒಳಗೆ ಇದಕ್ಕೆ BHM ಅಂತೇಳಿ ಕರೀತಾರೆ. ಇದು BHM ನೋಡ್ರಿ 4 year UG ಡಿಗ್ರಿ ಕೋರ್ಸ್ ಅದ. ಇದು ನೀವು ಕಂಪ್ಲೀಟ್ ಮಾಡ್ಬೇಕಂದ್ರೆ 4 years ಬೇಕು. ಇದರೊಳಗೆ ನಿಮಗೆ ಯಾವ ರೀತಿ ಸಬ್ಜೆಕ್ಟ್ಸ್ ಇರ್ತಾವೆ ಅಂದ್ರೆ ಹೋಟೆಲ್ ಆಪ್ರೇಷನ್, ಫುಡ್ ಆ್ಯಂಡ್ ಬ್ರೇವರೇಜ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಲಾ ಆ್ಯಂಡ್ ಮಾರ್ಕೆಟಿಂಗ್ ಈ ರೀತಿ ಎಲ್ಲ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅದು ಇದು BHM ಕೋರ್ಸ್ ಒಳಗೆ ಇರ್ತಾವೆ. ಇದು ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆಯ್ತು ಅಂದ್ರೆ ನಿಮಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ಬೋದು ಅಂದ್ರೆ ಹೋಟೆಲ್ ಮ್ಯಾನೇಜರ್, ಫುಡ್ ಆ್ಯಂಡ್ ಬ್ರೇವರೇಜ್ ಮ್ಯಾನೇಜರ್, ಎಕ್ಸಿಕ್ಯೂಟಿವ್ ಆಫೀಸ್, ಬ್ಯಾಂಕ್ವೆಟ್ ಮ್ಯಾನೇಜರ್, ಫ್ರಂಟ್ ಆಫೀಸ್ ಮ್ಯಾನೇಜರ್, ಇವೆಂಟ್ ಮ್ಯಾನೇಜರ್, ರೆಸಾರ್ಟ್ ಮ್ಯಾನೇಜರ್, ಕ್ಯಾಟ್ರಿಂಗ್ ಮ್ಯಾನೇಜರ್, ಟ್ರಾವೆಲ್ ಏಜೆಂಟ್, ಹಾಸ್ಪಿಟಾಲಿಟಿ ಟ್ರೈನರ್ ಈ ರೀತಿ ಎಲ್ಲ ಬೇರೆ ಬೇರೆ ಜಾಬ್ಸ್ ನಿಮಗೆ ಸಿಗ್ಬೋದು ಆಫ್ಟರ್ ಕಂಪ್ಲೀಟಿಂಗ್ BHM ಕೋರ್ಸ್. ಇದು BHM ಫುಲ್ ಫಾರ್ಮ್ ನೋಡ್ರಿ ಏನದ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಇದು ಕೋರ್ಸ್ ಆದ ಬಳಿಕ ನೋಡ್ರಿ ನೆಕ್ಸ್ಟ್ ಕೋರ್ಸ್ ಯಾವ್ದು ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ನೋಡ್ರಿ ಇದು 4 year UG ಡಿಗ್ರಿ ಕೋರ್ಸ್ ಅದ. ಇದು ಕೋರ್ಸ್ ಒಳಗೆ ನಿಮಗೆ ಯಾವ ರೀತಿ ಸಬ್ಜೆಕ್ಟ್ಸ್ ಇರ್ತಾವೆ ಅಂದ್ರೆ ಹೆಸರು ನೋಡೋಣ ನಿಮಗೆ ಗೊತ್ತಾಗಿರಬೇಕಲ್ಲ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ ಇದರೊಳಗೆ ಜಾಸ್ತಿ ಕಂಪ್ಯೂಟರ್ ರಿಲೇಟೆಡೇ ಇರ್ತಾವೆ. ಅದ್ರ ಜೊತೆ ಹಾಗೆ ನಿಮ್ಗೆ ಸ್ವಲ್ಪ ಅಕೌಂಟಿಂಗ್ ರಿಲೇಟೆಡ್ನೂ ಇರ್ತಾವೆ. ಅಕೌಂಟಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಇರ್ತಾವೆ, ಪ್ರಾಕ್ಟಿಕಲ್ನಾಗ ಇರ್ತಾವೆ.
ಹಾಗೆ ಸ್ವಲ್ಪ ಥಿಯರಿ ಕ್ವಶನ್ಸ್ ಭೀ ಇರ್ಬೋದು. ಯಾವಾಗ ನೀವು ಇದು BCA ಕೋರ್ಸ್ ಮಾಡ್ತೀರಿ ಅವಾಗ ನಿಮಗೆ ಗೊತ್ತಾಗ್ತದೆ. ಆದ್ರೆ ಅಕೌಂಟಿಂಗ್ ರಿಲೇಟೆಡ್ 100% ಇರ್ತದೆ. ಅದು ಇರಬೇಡ್ರಿ. ಇದು BCA ಒಳಗೆ ನಿಮಗೆ ಸಬ್ಜೆಕ್ಟ್ಸ್ ಅದು ಯಾವ ರೀತಿ ಇರ್ತಾವ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಇಂಜಿನಿಯರ್ ಈ ರೀತಿ ಎಲ್ಲ ನಿಮಗೆ ಸಬ್ಜೆಕ್ಟ್ಸ್ ಇರ್ತಾವೆ. ನಾ ಸುಮ್ಮನೆ ನಿಮಗೆ ಸ್ವಲ್ಪ ಸಬ್ಜೆಕ್ಟ್ ಹೇಳೀನಿ, ಇದಕ್ಕೆ ಬಿಟ್ಟು ಇನ್ನೂ ಭಾಳ ಸಬ್ಜೆಕ್ಟ್ ಇರ್ತಾವೆ. ನಾ ಮೇನ್ ಸಬ್ಜೆಕ್ಟ್ ಇದೀವಿ ಅಷ್ಟೇ ಹೇಳೀನಿ. ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಬಗ್ಗೆನೂ ಇರ್ಬೋದು, ಮತ್ತು ಹಾಗೆ ಜಾವಾ, ಪೈಥಾನು ಇವೆಲ್ಲ ನೀವು ಇದು BCA ಕೋರ್ಸ್ ಒಳಗೆ ಕಲಿತೀರಿ. ಇದು BCA ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ಜಾಬ್ಸ್ ಅದು ಯಾವ ರೀತಿ ಸಿಗ್ಬೋದು ಟಾಪ್ ಕಂಪ್ನೀಸ್ ಒಳಗೆ ಅಂದ್ರೆ ಸಾಫ್ಟ್ವೇರ್ ಡೆವಲಪರ್ ಮತ್ತು ವೆಬ್ ಡೆವಲಪರ್. ನೀವು ಸ್ಯಾಲ್ರಿ ಅದು ಹಾಗೆ ನೋಡ್ಬೋದಾ ಇಲ್ಲ ಸೈಡಿಗೆ. ಇದು ಸ್ಯಾಲ್ರಿ ಎದ್ರ ಮೇಲೆ ಡಿಪೆಂಡ್ ಇರ್ತದಪ್ಪ ಅಂದ್ರೆ ಕಂಪ್ನಿ ಮೇಲೆ. ನೀವು ಯಾವ ಕಂಪ್ನಿ ಒಳಗೆ ಜಾಬ್ ಮಾಡ್ಲತ್ತೀರಿ ಮತ್ತು ಅದು ಕಂಪ್ನಿ ಯಾವ ಪ್ಲೇಸ್ ಒಳಗದ, ಯಾವ ಲೊಕೇಶನ್ ಒಳಗದ ಅದು ಕಂಪ್ನಿ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ ನಿಮ್ಮ ಸ್ಯಾಲ್ರಿ. ನಾ ಇಲ್ಲಿ 3 ಲ್ಯಾಕ್ ಪರ್ ಎನಮ್ ಹೇಳ್ತೀನಿ ಅಂದ್ರೆ ಇಷ್ಟೇ ಇರ್ತದೆ ಅಂತ ಹೇಳಿಲ್ಲ. ಇದ್ರಕ್ಕೆ ಕಂಪ್ನಿ ಇರ್ಬೋದು, ಇಲ್ಲ ಇದ್ರಕ್ಕೆ ಹೆಚ್ಚಿಗೂ ಇರ್ಬೋದು. ಅದು ಕಂಪ್ನಿ ಮೇಲೆ ಡಿಪೆಂಡ್ ಇರ್ತದೆ. ಮತ್ತು ನಿಮ್ಮದು ಸ್ಕಿಲ್, ನಿಮ್ಮದು ಎಕ್ಸ್ಪೀರಿಯನ್ಸ್ ಮೇಲೂ ಡಿಪೆಂಡ್ ಇರ್ತದೆ ಸ್ಯಾಲ್ರಿ. ಈಗ ನಿಮ್ಗೆ ಗೊತ್ತಾಗಿರಬೇಕಲ್ಲ ಇದು BCA ಕೋರ್ಸ್ ಕಂಪ್ಲೀಟ್ ಆಗೋಣ ಯಾವ ರೀತಿ ನಿಮ್ಗೆ ಜಾಬ್ಸ್ ಅದು ಸಿಗ್ಬೋದು ಅಂತೇಳಿ. ಈ ರೀತಿ ಎಲ್ಲ ನಿಮ್ಗೆ ಬೇರೆ ಬೇರೆ ಜಾಬ್ಸ್ ಅದು ಸಿಗ್ತಾವೆ. ಇದು ನಿಮ್ಮದು ಲಾಸ್ಟ್ ಕೋರ್ಸ್ ಇದ್ದಿತ್ತು BCA ಕೋರ್ಸ್. ಇದು ಆದ ಬಳಿಕ ನೀವು ಇಲ್ಲಿ ನೋಡ್ಬೋದು. ನಾ ಇಲ್ಲಿ ಯಾವ ರೀತಿ ಇದು ಮಾಡೀನಂದ್ರೆ ಜಾಬ್ಸ್ ವಿತ್ ಸ್ಯಾಲ್ರಿ ಅಂತೇಳಿ ಈ ರೀತಿ ಮಾಡೀನಿ. ನೀವು ಸ್ಕ್ರೀನ್ಶಾಟ್ ಅದು ಹೊಡ್ಕೋತೀರಂದ್ರೆ ಸ್ಕ್ರೀನ್ಶಾಟ್ ಅದು ಹೊಡ್ಕೋಬೋದು. ಇವೆಲ್ಲ ನಾನು ನಿಮಗೆ ಕೋರ್ಸ್ ಹೇಳೇನಿಲ್ಲ. ಆಫ್ಟರ್ PUC ಕಾಮರ್ಸ್ ನೀವು ಅವೆಲ್ಲ ಕೋರ್ಸ್ ಈ ಕಡೆ ಅವ. ಇವೆಲ್ಲ ಕೋರ್ಸ್ದು ಇಲ್ಲಿ ಪಾಪ್ಯುಲರ್ ಜಾಬ್ ಆಪ್ಷನ್ ಭೀ ಅವ. ಇದು ನೀವು ಸ್ಕ್ರೀನ್ಶಾಟ್ ಅದು ಹೊಡ್ಕೋತೀರಂದ್ರೆ ಸ್ಕ್ರೀನ್ಶಾಟ್ ಅದು ಹೊಡ್ಕೋಬೋದು. ನೆಕ್ಸ್ಟ್ ಇದು ಆದ ಬಳಿಕ ಹಾಗೆ ಇಲ್ಲಿ ಕೆಳಗೆ ಇನ್ನೊಂದು ನೋಡಿರಿ ಟಾಪ್ ಕಾಲೇಜಸ್. ಯಾಕಂದ್ರೆ ನೀವು ಇವೆಲ್ಲ ಕೋರ್ಸ್ ಮಾಡ್ಲತ್ತೀರಿ ಅಂದ್ರೆ ಯಾವುದೇ ಒಂದು ಟಾಪ್ ಕಾಲೇಜ್ ಬೇಕಲ್ಲ. ನೀವು ಸುಮ್ಮನೆ ಯಾವುದೇ ಒಂದು ಕಾಲೇಜ್ನಾಗ ಮಾಡ್ರೆ ಇಷ್ಟೆಲ್ಲ ಸ್ಯಾಲ್ರಿದು ಜಾಬ್ಸ್ ಹತ್ತದ ಅಂದ್ರೆ ಆ ರೀತಿ ಇಲ್ಲ. ನೀವು ಟಾಪ್ ಕಾಲೇಜಸ್ ಒಳಗೆ ಯಾವಾಗ ಮಾಡ್ತೀರಿ ಅವಾಗೇ ನಿಮಗೆ ಜಾಬ್ಸ್ ಅದು ಟಾಪ್ ಕಂಪ್ನೀಸ್ ಒಳಗದು ಹತ್ತವ. ಮತ್ತು ಹಾಗೆ ನಿಮ್ಮದು ಸ್ಯಾಲ್ರೀಸ್ನು ಜಾಸ್ತಿ ಇರ್ತದೆ. ಹಾಗೆ ಇನ್ನೊಂದು ನೀವು ಟಾಪ್ ಕಾಲೇಜ್ ಒಳಗೆ ಮಾಡಿದ್ರೆ ನಿಮ್ಗೆ ಜಾಸ್ತಿ ಸ್ಯಾಲ್ರಿ ಇರ್ತದೆ ಅಂತ ಹೇಳೂ ಇಲ್ಲ. ಯಾಕಂದ್ರೆ ಅದು ಬೇರೆ ಬೇರೆ ಫ್ಯಾಕ್ಟ್ರ್ ಮೇಲೂ ಡಿಪೆಂಡ್ ಇರ್ತದೆ. ಅದು ಅವಾಗೇ ಹೇಳಿಲ್ಲ, ನಿಮ್ಮದು ಸ್ಕಿಲ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೂ ನಿಮ್ಮದು ಸ್ಯಾಲ್ರಿ ಅದು ಡಿಪೆಂಡ್ ಇರ್ತದೆ. ನೀವು ಇದನ್ನು ಸ್ಕ್ರೀನ್ಶಾಟ್ ಅದು ಹೊಡ್ಕೋತೀರಂದ್ರೆ ಸ್ಕ್ರೀನ್ಶಾಟ್ ಅದು ಹೊಡ್ಕೋಬೋದು. ಇಲ್ಲಿ ಟಾಪ್ ಕಾಲೇಜಸ್ ಅದು ಅದ. ನೆಕ್ಸ್ಟ್ ನೋಡಿರಿ, ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ. ಹಾಗೆ ಇದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂದ್ರೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಒಳಗದು ಶೇರ್ ಮಾಡಿರಿ. ಹಾಗೆ ಇದು ವಿಡಿಯೋಗೆ ನೀವು ಲೈಕ್ ಮಾಡಿದ್ದಿಲ್ಲ ಅಂದ್ರೆ ಒಂದು ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪ್ ಬಗ್ಗೆ ಹೇಳ್ತೇನೆ.